ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಹರಿಹರಪುರದಲ್ಲಿರುವಂತಹ ಶ್ರೀ ವರದರಾಜ ವೆಂಕಟರಮಣ ದೇವಸ್ಥಾನ ಜೊತೆಗೆ ರಾಮ ಮಂದಿರ, ಈ ದೇವಾಲಯದ ಬಗ್ಗೆ ಒಂದಿಷ್ಟು ಸಂಕ್ಷಿಪ್ತವಾದ ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಕಾರಣಿಕ ಪ್ರಸಿದ್ಧ ಹರಿಹರಪುರದ ಶ್ರೀ ಆದಿಶಂಕರಾಚಾರ್ಯ ಶಾರದಾ ಲಕ್ಷ್ಮೀ ನರಸಿಂಹ ಪೀಠಮಿಗೆ ನಾವು ಭೇಟಿ ನೀಡಿದಾಗ ದ್ವಾರದ ಮುಂದುಗಡೆಯಲ್ಲಿಯೇ ಮನೆಯಂತೆ ಕಾಣುವ ಶ್ರೀ ವರದರಾಜ ವೆಂಕಟರಮಣ ದೇವಸ್ಥಾನ ಶ್ರೀ ರಾಮ ಮಂದಿರ ತನ್ನದೇ ಆದ ವಿಶೇಷತೆಯನ್ನು ಪಡೆದಿದೆ. ಮುಂದುಗಡೆ ಮನೆಯಂತೆ ಕಾಣುತ್ತೆ. ಒಳಗಡೆಗೆ ಬಂದಾಗ ವಿಶಾಲವಾದ ಪ್ರಾಂಗಣ, ಮಧ್ಯಭಾಗದಲ್ಲಿ ಗರ್ಭಗುಡಿ ಇದೆ. ಗರ್ಭಗುಡಿಯಲ್ಲಿ ಸುಮಾರು 2 ಅಡಿಯ ಎತ್ತರದ ವೆಂಕಟರಮಣ ದೇವರ ಮೂರ್ತಿ ವಿರಾಜಮಾನವಾಗಿದೆ. ವೆಂಕಟರಮಣ ಸ್ವಾಮಿ ಚತುರ್ಭುಜಧಾರಿಯಾಗಿದ್ದು, ತನ್ನ 4 ಕೈಗಳಲ್ಲಿ ಕ್ರಮವಾಗಿ ಶಂಖ, ಚಕ್ರ ಹಾಗೂ ಕೆಳಗಿನ 2 ಕೈಗಳಲ್ಲಿ ಒಂದನ್ನು ಸೊಂಟದ ಮೇಲೆಯೂ ಇನ್ನೊಂದು ಕೈಯಲ್ಲಿ ವರದ ಹಸ್ತಧಾರಿಯಾಗಿ ಭಕ್ತರನ್ನು ಹರಸುವ ಭಂಗಿಯಲ್ಲಿದೆ. ಕಪ್ಪು ಶಿಲೆಯಿಂದ ನಿರ್ಮಿತವಾದ ಸುಂದರ ವೆಂಕಟರಮಣ ಸ್ವಾಮಿಯನ್ನು ವರದರಾಜ ಅಂತ ಹೇಳಿ ಇಲ್ಲಿ ಕರೆಯಲಾಗಿದೆ. ವರದರಾಜ ಮೂರ್ತಿಯ ಕೆಳಗೆ ಉತ್ಸವ ಮೂರ್ತಿಯ ರೂಪದಲ್ಲಿ ಶ್ರೀರಾಮ, ಲಕ್ಷ್ಮಣ, ಸೀತಾ ಸಮೇತ ಇರುವ ಹಾಗೂ ಅದರಲ್ಲೇ ತಲೆಯ ಮೇಲೆ ನಾಗಸರ್ಪದ ಹೆಡೆ ಅತ್ಯಂತ ಕಾರಣಿಕ ಹಾಗೂ ವಿಶೇಷವಾದಂಥ ಮಹತ್ವವನ್ನು ಪಡೆದಿದೆ. ಈ ದೇವಾಲಯವನ್ನು 1933ರಲ್ಲಿ ಅಂಬಾಗಿಲು ಶೇಷಪ್ರಭು ಅವರ ಮಕ್ಕಳಾದಂತಹ ಗೋವಿಂದರಾಯ ಪ್ರಭು, ಪದ್ಮನಾಭ ಪ್ರಭು ಹಾಗೂ ನಾರಾಯಣ ಪ್ರಭು ಇವರುಗಳು ತಮ್ಮ ಮನೆ ದೇವರಾದ ವರದರಾಜ ವೆಂಕಟರಮಣ ಸ್ವಾಮಿ ದೇವಾಲಯವನ್ನು ಸ್ವಂತ ಆದಾಯ ದುಡಿಮೆಯಲ್ಲಿ ಸ್ಥಾಪಿಸಲಾಗಿದ್ದು, ಕಾಲಕ್ಕೆ ಈ ದೇವಾಲಯವನ್ನು ಅನೇಕ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಬಂದಿದ್ದಾರೆ. ವಿಶೇಷವಾಗಿ ಇಲ್ಲಿರುವ ವೆಂಕಟರಮಣ ಸ್ವಾಮಿಯು ವರದ ಹಸ್ತದಿಂದ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ದೇವರಾಗಿರೋದರಿಂದ ಈ ದೇವರ ಕೆಳಗಿರುವಂತಹ ಶ್ರೀರಾಮನ ಮೂರ್ತಿಯೂ ಸಹ ಅತ್ಯಂತ ಪ್ರಭಾವಶಾಲಿ ಹಾಗೂ ಮಹಿಮಾತೀತವಾಗಿದೆ. ಸ್ನೇಹಿತರೆ, ದೇವಾಲಯದ ಎದುರುಗಡೆ ಇರುವಂತಹ ಹರಿಹರಪುರದ ಮಠದ ಆವರಣದಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ಬೃಹತ್ ಹನುಮನ ಮೂರ್ತಿ ಈ ದೇವಾಲಯದ ಎದುರುಗಡೆಯೇ ಕಾಣಿಸುತ್ತೆ. ಇಲ್ಲೇನು ಮಾಡ್ತಾರೆ ಅಂದರೆ, ಅರ್ಚಕರು ರಾಮದೇವರಿಗೆ ಪ್ರತಿನಿತ್ಯ ಪೂಜೆ ಮಾಡ್ತಾರಲ್ಲ, ಹಾಗೆ ರಾಮದೇವರಿಗೆ ಮಂಗಳಾರತಿಯನ್ನು ಮಾಡಿದ ನಂತರ ಎದುರುಗಡೆ ಕಾಣಿಸುತ್ತಲ್ಲ ಬೃಹತ್ ಹನುಮಂತನ ಮೂರ್ತಿ, ಅದಕ್ಕೆ ಇಲ್ಲಿಂದಲೇ ಮಂಗಳಾರತಿಯನ್ನು ಮಾಡ್ತಾರೆ. ನೋಡಿ ಸ್ನೇಹಿತರೆ, ಎಲ್ಲಿ ರಾಮ ಇರ್ತಾನೋ ಅಲ್ಲಿ ಹನುಮಂತನಿರ್ತಾನೆ ಅನ್ನುವಂಥದ್ದು ಒಂದು ವಾಡಿಕೆ. ಹಾಗೇ ಈ ರಾಮ ಮಂದಿರದ ಎದುರುಗಡೆಯಲ್ಲಿಯೇ ಮಠದಲ್ಲಿ ಇರುವಂತಹ ಬೃಹತ್ ಪ್ರಾಣ ದೇವರು ಅದು ಇಲ್ಲಿ ಕಾಣುತ್ತೆ. ಇದು ಒಂದು ಈ ದೇವಾಲಯದ ವಿಶೇಷ ಅಂತ ಹೇಳಬಹುದು. 1933ರಲ್ಲಿ ಈ ದೇವಾಲಯದ ಪ್ರತಿಷ್ಠಾಪನೆಯಾಗಿದ್ದು, ಇದರಂತೆ ಅದರ ನೆನಪಾಗಿ ಪ್ರತಿ ವರ್ಷ ವೈಶಾಖ ಶುದ್ಧ ದಶಮಿಯೊಂದು, ಅಂದರೆ ಸಾಮಾನ್ಯವಾಗಿ ಇದು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬರುತ್ತೆ, ಆಗ ವಾರ್ಷಿಕೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾರೆ. ಈ ದೇವಾಲಯ ಗೌಡ ಸಾರಸ್ವತ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ್ರೂ ಎಲ್ಲ ಸಮುದಾಯಗಳ ಭಕ್ತಾದಿಗಳು ದೇವಾಲಯಕ್ಕೆ ಬಂದು ಶ್ರೀ ವೆಂಕಟರಮಣ ದೇವರ ಮತ್ತು ಶ್ರೀರಾಮನ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ. ರಾಮನವಮಿಯಲ್ಲಿ ವಿಶೇಷವಾಗಿ ರಾಮ ಭಜನೆ ಮತ್ತು ಪೂಜಾ ಕೈಂಕರ್ಯಗಳು ಶ್ರದ್ಧಾಭಕ್ತಿಯಿಂದ ನಡೆಯುತ್ತೆ. ಸ್ನೇಹಿತರೆ, ದೇವಾಲಯದಲ್ಲಿ ಭಕ್ತಾದಿಗಳ ನೆರವಿನಿಂದ ಅನೇಕ ರೀತಿಯ ಸೇವೆಗಳು ನಡೀತಾ ಇದೆ. ಪುಷ್ಪಾಂಜಲಿ ಸೇವೆಯಿಂದ ಹಿಡಿದು ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ, ಪವಮಾನಾಭಿಷೇಕ,
ಗಣಹೋಮ ಇತ್ಯಾದಿ ಸೇವಾ ಕಾರ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ದೇವಾಲಯಕ್ಕೆ ಪ್ರಭು ಕುಟುಂಬದ ಟ್ರಸ್ಟ್ ಅವರು ತಮ್ಮ ತನುಮನ ಧನದಿಂದ ಇಂದೂ ಸಹ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಭೋಜನ ಶಾಲೆ ಇದೆ, ಅಲ್ಲದೆ ಪರಿಸರ, ದೈವ ಸಾನ್ನಿಧ್ಯ, ನೆಮ್ಮದಿ ಹಾಗೂ ಭಕ್ತಿಯನ್ನು ಅಂಕುರಿಸುವಂತಹ ಪವಿತ್ರ ಕ್ಷೇತ್ರ ಸ್ಥಳ ಆಗಿದೆ. ನೀವು ಹರಿಹರಪುರಕ್ಕೆ ಬಂದಾಗ ಈ ದೇವಾಲಯಕ್ಕೆ ಭೇಟಿ ನೀಡಿ ಶ್ರೀ ವರದರಾಜ ಮತ್ತು ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಮಾಡಬಹುದು. ಈಗ ಅರ್ಚಕರು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾಧರ್ ಭಟ್ ಅಂತ ಹೇಳಿ ಪ್ರಸ್ತುತ ಹರಿಹರಪುರದ ರಾಮ ಮಂದಿರದಲ್ಲಿ ಪ್ರಧಾನ ಅರ್ಚಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನೀವು ಹರಿಹರಪುರ ಮಠಕ್ಕೆ ಒಮ್ಮೆ ಭೇಟಿ ಕೊಟ್ಟರೆ ಇಲ್ಲಿ ಶಾರದಾ ಲಕ್ಷ್ಮೀ ನರಸಿಂಹ ಪೀಠ ಇದೆ. ಹಾಗೆ ಅದರ ಮುಂಭಾಗದಲ್ಲಿ ಇರುವಂತಹ ವರದರಾಜ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಹಾಗೂ ಶ್ರೀರಾಮ ಮಂದಿರ ಅಂತಲೂ ಕರೀತಾರೆ. ಈ ಒಂದು ದೇವಸ್ಥಾನಕ್ಕೆ ಬಂದು ಭೇಟಿ ಕೊಡಿ. ಈ ಒಂದು ದೇವಸ್ಥಾನ ಅನ್ನುವಂಥದ್ದು ಒಂದು GSB ಸಮುದಾಯದ, ಅಂದರೆ ಗೌಡ ಸಾರಸ್ವತ ಬ್ರಾಹ್ಮಣರ ಒಂದು ಸಮುದಾಯದ ಒಂದು ಮನೆಯ ದೇವರಾಗಿ, ಕುಟುಂಬದ ದೇವರಾಗಿ ಇದು ವಿರಾಜಮಾನವಾಗಿದೆ. ಗೋವಿಂದರಾಯ ಪ್ರಭು ಮತ್ತು ಪದ್ಮನಾಭ ಪ್ರಭು ಮತ್ತು ನಾರಾಯಣ ಪ್ರಭು ಹೀಗೆ 3 ಜನ ಅಣ್ಣ ತಮ್ಮಂದಿರು 1933ನೇ ಇಸವಿಯಲ್ಲಿ ಹಗಲೆಲ್ಲ ದುಡಿದು ಬಂದ ಆದಾಯದಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಿದಂತಹ ಒಂದು ಇತಿಹಾಸ ಈ ದೇವಸ್ಥಾನಕ್ಕಿದೆ. ಹಾಗೆ ತುಂಬ ಸುಂದರವಾಗಿ ಆ ಒಂದು ಪ್ರಭು ಫ್ಯಾಮಿಲಿಯವರು ಅವರದೇ ಆದಂಥ ಒಂದು ಟ್ರಸ್ಟನ್ನು ಮಾಡಿ ಯಾವತ್ತೂ ದೇವಸ್ಥಾನದ ಖರ್ಚು ವೆಚ್ಚಗಳನ್ನೆಲ್ಲ ಅವರೇ ನೋಡ್ಕೊಳ್ತಾ ಬರ್ತಾ ಇದ್ದಾರೆ. ಹಾಗೆ ಈ ಒಂದು ರಾಮ ಮಂದಿರದಲ್ಲಿ ಪ್ರಸ್ತುತ ಅನೇಕ ಕಾರ್ಯಕ್ರಮಗಳು ಎಲ್ಲ ವರ್ಷಾವಧಿ ಪಂಚಪರ್ವಗಳು ಎಲ್ಲ ನಡೀತಾ ಉಂಟು. ಹಾಗೂ ಯುಗಾದಿಯಿಂದ ಪ್ರಾರಂಭಗೊಂಡು ಬರುವ ನವಮಿಯವರೆಗೆ ಪ್ರತಿ ದಿವಸ ಸಾಯಂಕಾಲ ಭಜನೆಯನ್ನು ಹಾಗೂ ರಾಮನವಮಿ ದಿವಸ ವಿಶೇಷವಾದಂತಹ ಪೂಜನೆಯನ್ನು ಕೂಡ ಪ್ರತಿ ವರ್ಷವೂ ಕೂಡ ನಡೀತದೆ. ಹಾಗೂ ವೈಶಾಖ ಶುದ್ಧ ದಶಮಿಯ ದಿವಸ ದೇವರ ಒಂದು ಪ್ರತಿಷ್ಠಾ ವರ್ಧಂತಿ ಕೂಡ ನಡೀತದೆ. ಎಲ್ಲರೂ ಬನ್ನಿ, ಇಲ್ಲಿ ಹರಿಹರಪುರ ಕ್ಷೇತ್ರಕ್ಕೆ ಬಂದು ಭೇಟಿ ಕೊಟ್ಟಾಗ ಈ ನಮ್ಮ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಶ್ರೀ ದೇವರ ಅನುಗ್ರಹವನ್ನು ಪಡೆಯಿರಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು. ನಮ್ಮ ಯೂಟ್ಯೂಬ್ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಮ್ಮೆಲ್ಲರಿಗೂ ಧನ್ಯವಾದಗಳು.